ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುಂ ಗುರುಭ್ಯೋ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕುಂಭರಾಶಿಯವರಿಗೆ ಅದ್ಭುತವಾದಂತಹ ರವಿಯ ಬಲ ಸಿಗುವಂತಹ ಸಮಯ. ಅದು ಏನು ವಿಚಾರ? ಯಾಕೆಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಈ 5 ರಾಶಿಗಳಿಗೆ ರವಿಯ ಬಲ ಧನುರ್ಮಾಸದಲ್ಲಿ ಅಂತ. ಅದರಲ್ಲಿ ಅದ್ಭುತವಾದಂತಹ ರವಿ ಬಲವನ್ನು ಪಡೆಯುವಂತಹ ರಾಶಿಗಳಲ್ಲೊಂದು ಯಾವುದು? ಕುಂಭರಾಶಿಯವರು ನೀವು. ಸೊ ಮೊದಲನೇದಾಗಿ ಧನುರ್ಮಾಸ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಶುರು, ಯಾವಾಗ ಮುಗಿಯುತ್ತೆ ಅನ್ನೋದು ತಿಳ್ಕೊಳ್ಬೇಕು. ಧನುರ್ಮಾಸ ಅಂತಂದರೆ ರವಿಗ್ರಹ ಧನುರ್ರಾಶಿಯಲ್ಲಿರುವ 1 ತಿಂಗಳುಗಳ ಕಾಲ. ಒಂದೊಂದು ರಾಶಿಯಲ್ಲಿ ರವಿಗ್ರಹ ಒಂದೊಂದು ತಿಂಗಳು ಇರ್ತಾನೆ. ಸೊ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಬಂದರೆ ಧನುರ್ಮಾಸ ಸ್ಟಾರ್ಟ್. ಧನುರ್ರಾಶಿಯಿಂದ ಮಕರ ರಾಶಿಗೆ ಹೋದ ತಕ್ಷಣ ಮಕರ ಸಂಕ್ರಾಂತಿ ಅಂತೀವಲ್ಲ, ಸಂಕ್ರಾಂತಿ ಹಬ್ಬ, ಅದು ಅವತ್ತಿನ ನಂತರ ಮಕರ ರಾಶಿಯಲ್ಲಿ ರವಿಗ್ರಹ ಇರ್ತಾನೆ. ಸೊ ಇದು ಧನುರ್ರಾಶಿ ಅಂದರೆ, ಧನುರ್ಮಾಸ ಅಂದರೆ ಧನುರ್ರಾಶಿಯಲ್ಲಿ ರವಿಗ್ರಹ 1 ತಿಂಗಳುಗಳ ಕಾಲ. ಎಷ್ಟದಕ್ಕಿಂತ ಎಷ್ಟದವರೆಗೆ ಅಂತ ಕೇಳಲಿಕ್ಕೆ ಹೋದರೆ ಡಿಸೆಂಬರ್ 16ನೇ ತಾರೀಕಿಂದ ನಿಮಗೆ ಜನವರಿ 14ನೇ ತಾರೀಕಿನ ತನಕ, ಡಿಸೆಂಬರ್ 16ರಿಂದ ಜನವರಿ 14ನೇ ತಾರೀಕು ತನಕ 1 ತಿಂಗಳುಗಳ ಕಾಲ ಧನುರ್ರಾಶಿಯಲ್ಲಿ ರವಿಗ್ರಹದ ಸಂಚಾರ, ರವಿಗ್ರಹ ಇರಲಿದ್ದಾನೆ. ಆದ್ದರಿಂದ ಅದನ್ನು ಧನುರ್ಮಾಸ ಅಂತ ಕರಿತೀವಿ. ಸರಿ, ಇದರಿಂದ ರವಿಗ್ರಹದಿಂದ ಈ ಧನುರ್ಮಾಸದಿಂದ ಕುಂಭರಾಶಿಯವರಿಗೆ ಹೇಗೆ ಪ್ರಾಫಿಟ್ಟು, ಹೇಗೆ ರವಿಯ ಬಲ ಅಂತ ಕೇಳಿದ್ರೆ, ರವಿಗ್ರಹ ಧನುರ್ರಾಶಿಗೆ ಬಂದರೆ ಧನುರ್ರಾಶಿ ಕುಂಭರಾಶಿಯವರಿಗೆ ಲಾಭಸ್ಥಾನ, ಸಪ್ತಮಾಧಿಪತಿ ಲಾಭದಲ್ಲಿದ್ದು ನಿಮ್ಮ ಪಂಚಮ ಅಂದರೆ ಕನ್ಯಾ ರಾಶಿಯನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಆದ್ದರಿಂದ ಅದ್ಭುತವಾದಂತಹ ರವಿಯ ಬಲ ನಿಮಗೆ ಅಂದರೆ ಕುಂಭರಾಶಿಯವರಿಗೆ ಈ ಧನುರ್ಮಾಸದಲ್ಲಿ ಸಿಗಲಿದೆ ಅಲ್ಲ. ಅದ್ಭುತವಾದಂತಹ ವಿಚಾರ. ಸೊ ಅದರಿಂದ ಈ ವಿಚಾರವನ್ನು ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ತಿಳಿಸ್ಬೇಕಲ್ವಾ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ವಿಡಿಯೋ, ಆಯ್ತಲ್ವಾ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಗೆ ಆಗಾಗ ಕುಂಭರಾಶಿಯ ವಿಚಾರವೆಲ್ಲ ಕೊಡ್ತಾ ಇರ್ತೀವಿ. ಈ ಒಂದು ವಿಡಿಯೋದಲ್ಲಿ ಏನೇ ಇಂಪಾರ್ಟೆಂಟ್ ಘಟನಾವಳಿಗಳು ಮುಂದೆ ಆಗೋದಿದ್ರು ಕುಂಭರಾಶಿಯವ್ರಿಗೆ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರ್ತಾನೆ. ಅಷ್ಟೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯ ಜ್ಯೋತಿಷ್ಯದ ವಿಚಾರಗಳನ್ನು, ಪರಿಹಾರಗಳನ್ನು ತಿಳಿಸ್ತಾ ಇರ್ತಾನೆ. ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರಿಗೆ ಧನುರ್ಮಾಸದಲ್ಲಿ ಅದ್ಭುತವಾದಂತಹ ರವಿಯ ಬಲ, ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಹೇಳಬೇಕು ನಿಮಗೆ. ಅದರಿಂದನೇ ವಿಡಿಯೋ ಮಾಡ್ತಾ ಇರೋದು. ಈಗ ಸರ್ಕಾರದಲ್ಲಿ ಕೆಲವಿಷ್ಟು ಸ್ಕೀಮ್ಗಳು ಬರುತ್ತೆ, ಸರ್ಕಾರಿ ಯೋಜನೆಗಳು. ಆಟೋಮೆಟಿಕ್ಕಾಗಿ ನಿಮ್ಗೆ ಬಂದ್ಬಿಡ್ತದ. ಕೆಲವಿಷ್ಟು ಬರ್ಬೋದೇನೋ, ಹಲವಾರು ಬರಲ್ಲ. ನೀವು ಹೋಗಿ ಅರ್ಜಿ ಹಾಕೋಬೇಕಾಗತ್ತೆ. ಈ ಒಂದು ಸ್ಕೀಮ್ ಅಂಡರ್ನಲ್ಲಿ ನನಗೂ ಅನುಕೂಲ ಮಾಡಿಕೊಡಿ ಅಂತ. ಅದೇ ಥರ ಈ ರವಿಯ ಬಲ ಅಂತ ಧನುರ್ಮಾಸ ಬಂದ ತಕ್ಷಣ ರವಿಯ ಬಲ ಬಂದ್ಬಿಡ್ತು ಅಂತ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತಲ್ಲ. ನೀವು ಅದಕ್ಕೆ ಪ್ರಯಾಸವನ್ನು ಪಡಬೇಕು, ಅದಕ್ಕೆ ಪ್ರಯತ್ನವನ್ನು ಪಡಬೇಕು. ಅದು ಬೇಕು ಅಂತ ವಿಶೇಷವಾಗಿ ರವಿಯ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಅದರಲ್ಲಿ 2 ಥರ. ಒಂದು, ಈಸಿಯಾಗಿ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬಹುದಾದಂಥ ಸುಲಭವಾದಂಥ ಪರಿಹಾರ ಈ ವಿಡಿಯೋದಲ್ಲಿ, ಅದನ್ನು ಹೇಳ್ತೇನೆ. ಜೊತೆಗೆ ವಿಶೇಷವಾಗಿ ನಿಮಗೋಸ್ಕರ ನಾವು ಮಾಡುವ ಅತ್ಯಂತ ದೊಡ್ಡದಾದಂತಹ ವಿಶೇಷವಾದಂತಹ ದೇವತಾರಾಧನೆ, ಅದ್ರ ಬಗ್ಗೆಯೂ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ತಾನೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಮೊದಲನೇದಾಗಿ ಯಾತಕ್ಕೋಸ್ಕರ ಏನೇನು ರವಿ ಬಲ ಸಿಕ್ಕರೆ ಏನೇನು ಒಳ್ಳೇದಾಗುತ್ತೆ ನಿಮಗೆ ಅನ್ನೋದು ಮೊದಲು ಹೇಳ್ಬಿಡ್ತೀನಿ ನಿಮಗೆ. ಯಾಕೆ ನಿಮಗೆ ಬಹಳ ಇಂಪಾರ್ಟೆಂಟು ರವಿ ಬಲ ಅಂತ ನೋಡಿ. ಸಪ್ತಮಾಧಿಪತಿಯಾಗಿ ಲಾಭದಲ್ಲಿರ್ತಾನೆ ಅಂತಂದರೆ ನೀವು ಪ್ರಯತ್ನ ಮಾಡಲ್ಲ ಕುಂಭರಾಶಿಯವರು ವಿವಾಹಕ್ಕೆ. ಧನುರ್ಮಾಸ ಒಳ್ಳೆಯದಲ್ಲ ಅನ್ಕೊಂಡ್ಬಿಡ್ತೀರಾ. ಆದರೆ ನೀವು ಕುಂಭರಾಶಿಯವರಾದರೆ ಈ ಧನುರ್ಮಾಸದಲ್ಲಿ ಮದುವೆ ಆಗಿ ಅಂತ ಹೇಳಲ್ಲ ನಾನು, ಬಟ್ ಮದುವೆಗೋಸ್ಕರ ಪ್ರಯತ್ನ ಮಾಡೋದಿದೆಯಲ್ಲ. ಈ ಹುಡುಗ ಆದರೆ ಹುಡುಗಿ ಹುಡುಕೋದು, ಅಥವಾ ಹುಡುಗಿ ಆದರೆ ಹುಡುಗನ ಹುಡುಕೋದು, ಆ ಹುಡುಕುವ ಪ್ರಯತ್ನ ಇದೆಯಲ್ಲ, ಅದನ್ನಾದರೂ ಮಾಡಿ. ದಯವಿಟ್ಟು ನಿಮಗೆ ಅದ್ಭುತವಾದ ಒಳ್ಳೊಳ್ಳೆಯ ಕಡೆಯಿಂದ ಪ್ರಪೋಸಲ್ಸ್ಗಳು ಸಿಗುತ್ತೆ. ಅವಿವಾಹಿತ ಕುಂಭರಾಶಿಯವರು ಧನುರ್ಮಾಸದಲ್ಲಿ ವಿವಾಹಕ್ಕೆ ಪ್ರಯತ್ನ ಮಾಡಿದರೆ ಲಾಭ, ಕಾರ್ಯಸಿದ್ಧಿ, ಒಳ್ಳೆಯ ಪ್ರಪೋಸಲ್ಸ್ಗಳು ಸಿಗುತ್ತೆ ನಿಮಗೆ, ಸಂಬಂಧಗಳು. ಅದರಿಂದ ದಯವಿಟ್ಟು ಪ್ರಯತ್ನ ಮಾಡಿ. ರವಿ ಆರಾಧನೆ ಮಾಡಿದ್ರೆ ಸಿಗತ್ತೆ, ಪ್ರಯತ್ನ ಮಾಡಿ ಅಂತ. ಅಷ್ಟೇ ಅಲ್ಲ, ನೀವು ಕುಂಭರಾಶಿಯವರಾಗಿದ್ದು ಮದುವೆ ಆಗೋಗಿದೆ, ಬಟ್ ಗಂಡ ಹೆಂಡತಿ ಜಗಳ ಅದು ಜಾಸ್ತಿ ಆಗಿದೆ,
ಈ ಒಂದು ಧನುರ್ಮಾಸದಲ್ಲಿ ರವಿಯ ಆರಾಧನೆಯಿಂದ ದಾಂಪತ್ಯ ಕಲಹಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಆಯ್ತಲ್ವಾ? ಅಷ್ಟೇ ಅಲ್ಲ, ನೀವು ಕುಂಭರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ನಲ್ಲಿ ಯಾವುದೋ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ, ಇನ್ನೊಬ್ಬರನ್ನ ಜೊತೆಗೂಡಿಸ್ಕೊಂಡು ವ್ಯವಹಾರಗಳು ಮಾಡ್ತಾ ಇದ್ದೀರಾ. ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಏನೋ ಕೂಡಿ ಬರ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳಾಗ್ತದೆ, ಅಥವಾ ಆ ಪ್ರಾಫಿಟ್ ವಿಚಾರದಲ್ಲಿ ನೀವು ಅವ್ರಿಗೆ ಕೊಡ್ತಾ ಇಲ್ವೋ, ಅವ್ರು ನಿಮಗೆ ಕೊಡ್ತಾ ಇಲ್ವೋ, ಏನೋ ಒಂದು ಒಟ್ಟು ಸಮಸ್ಯೆ ಸರಿಯಾಗಿಲ್ಲ, ಅದನ್ನು ಸರಿ ಮಾಡ್ಕೊಳ್ಬೇಕು. ಅಥವಾ ನೀವು ಕುಂಭರಾಶಿಯವರು ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಒಬ್ಬರ ಕೈಲಿ ಆಗ್ತಾರೆ, ಇನ್ನೊಬ್ಬರು ಪಾರ್ಟ್ನರ್ ಬೇಕು, ನಿಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಒಳ್ಳೆ ಪಾರ್ಟ್ನರ್. ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಿದ್ರೆ ಕುಂಭರಾಶಿಯ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಪಾರ್ಟ್ನರ್, ಇಲ್ಲ ಅಂದರೆ ಬಿಸ್ನೆಸ್ ಪಾರ್ಟ್ನರು ಸಿಗ್ತಾರೆ, ಅಥವಾ ಈಗ ಆಲ್ರೆಡಿ ಇರ್ತಕ್ಕಂಥ ಬಿಸ್ನೆಸ್ ಪಾರ್ಟ್ನರಿಂದ ಏನೇ ಸಮಸ್ಯೆಗಳಾಗ್ತಾ ಇದ್ರು ಅದು ಪರಿಹಾರವಾಗುತ್ತೆ. ರವಿ ಆರಾಧನೆ ಮಾಡ್ಕೊಳ್ಬೇಕು, ಆಯ್ತಲ್ವಾ? ಜೊತೆಗೆ ನೀವು ಕುಂಭರಾಶಿಯವರಾಗಿ ತುಂಬ ಒಂಟಿತನದಲ್ಲಿದ್ದೀರಾ, ಒಳ್ಳೆಯ ಸ್ನೇಹಿತರೇ ಇಲ್ಲ, ಎಲ್ಲ ಬೆನ್ನಿಗೆ ಚೂರಿ ಹಾಕುವಂಥ ಸ್ನೇಹಿತರೆ ಊರು ತುಂಬ ಇರೋದು. ದುಶ್ಮನ್ ಕಹಾಯ್ ಅಂದರೆ ಊರು ತುಂಬ ಹೈ ಅನ್ನೋ ಹತ್ರ ಆಗಿದೆ ಅಂತ ಯೋಚನೆ ಮಾಡಬೇಡಿ. ಧನುರ್ಮಾಸದಲ್ಲಿ ರವಿಯ ಆರಾಧನೆ ಮಾಡಿದ್ರೆ ಕುಂಭರಾಶಿಯವರಿಗೆ ರವಿಯ ಬಲದಿಂದ ಉತ್ತಮ ಸ್ನೇಹಿತರು ಸಿಗ್ತಾರೆ ನಿಮಗೆ. ವಿವಾಹದ ವಿಚಾರಗಳಲ್ಲಿ ಗೌರ್ಮೆಂಟ್ ಉದ್ಯೋಗಿಗಳನ್ನೇ ಮದುವೆ ಆಗಬೇಕು ಅಂತ ಪ್ರಯತ್ನ ಮಾಡಿ ಹುಡುಕ್ತಾ ಇರತಕ್ಕಂಥ ಕುಂಭರಾಶಿಯ ಅವಿವಾಹಿತರಿಗೂ ಸಹ ವಿವಾಹದ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಇನ್ನು ಕೆಲವರು ಕುಂಭರಾಶಿಯವರು ಡಿವೋರ್ಸ್ ತಗೊಂಡವ್ರು ಇರ್ತಾರೆ, ಅಥವಾ ಸೆಕೆಂಡ್ ಮ್ಯಾರೇಜಿಗೆ ಯಾವುದೇ ಕಾರಣಕ್ಕೆ ಟ್ರೈ ಮಾಡ್ತಾ ಇರತಕ್ಕಂಥವ್ರಿದ್ದರೆ ಅವರಿಗೂ ಸಹ ಈ ಒಂದು ರವಿ ಆರಾಧನೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿದೆ. ನೋಡಿ ಎಷ್ಟೆಲ್ಲ ಅನುಕೂಲ, ಇನ್ನೂ ತುಂಬ ಇದೆ. ನಾನು ಬರೀ ಝಲಕ್ ಹೇಳಿದ್ದು ನಾನು ನಿಮಗೆ ರವಿ ಆರಾಧನೆಯಿಂದ ಏನೇನು ಒಳ್ಳೆಯದಾಗುತ್ತೆ ಅಂತ. ಇಷ್ಟೆಲ್ಲ ಇದೆ, ಇನ್ನೂ ಹಲವಾರು ವಿಚಾರಗಳಿದೆ. ರವಿ ಆರಾಧನೆ ಅಂತಂದರೆ ನೀವು ಸಿಂಪಲಾಗಿ ನೀವೇ ಮಾಡ್ಕೊಳ್ಬಹುದಾದಂತನೂ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ವಿಶೇಷವಾಗಿ ನಾವು ಕೂಡ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಸಹಸ್ರ ರವಿ ಶಾಂತಿ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ರವಿವಾರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಡಿಸೆಂಬರ್ 15ನೇ ತಾರೀಕು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂಥ ದಿವಸ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣ್ತಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ಕುಂಭರಾಶಿ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಮಾಡಿ. ಹಲವಾರು ಹೋಮಗಳಿದೆ, ಬರೇ ರವಿಶಾಂತಿ ಸಹಸ್ರ ರವಿಶಾಂತಿ ಒಂದೇ ಅಲ್ಲ, ಹಲವಾರು ಹೋಮ ಇದೆ. ಎಲ್ಲ ಹೋಮಗಳು ಸೇರಿಸಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಎಲ್ಲ ಹೋಮಗಳು ಮಾಡಿ ವಿಶೇಷವಾದಂತಹ ಈ ಒಂದು ಉಪರತ್ನಗಳ ನವರತ್ನಮಾಲೆಯ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ನೋಡಿ, ಸಂಪೂರ್ಣವಾಗಿ ವಿವರ ತಿಳಿಸಿದ್ದೇನೆ ನಾನು ನಿಮಗೆ. ನೆಕ್ಸ್ಟ್ ಮತ್ತೆ ಇನ್ಯಾವ ರೀತಿ ಒಳ್ಳೆಯದಾಗಲಿತ್ತೆ ರವಿಶಾಂತಿಯನ್ನು ಮಾಡೋದ್ರಿಂದ, ರವಿ ಆರಾಧನೆಗಳನ್ನು ಮಾಡಿಕೊಳ್ಳೋದ್ರಿಂದ ಅಂತಂದರೆ ನೋಡಿ, ರವಿಗ್ರಹ ಕುಂಭರಾಶಿಗೆ ಲಾಭಸ್ಥಾನದಲ್ಲಿದ್ದು ಪಂಚಮವನ್ನು ನೋಡ್ತಾನೆ ಅಂದರೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಕುಂಭರಾಶಿಯ ದಂಪತಿಗಳಿಗೆ ಅನುಕೂಲ ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲ, ಕೈ ಹಾಕದಂತಹ ಕೆಲಸಗಳು ಹೂವಾಯ್ತದಂಗೆ ಈಸಿಗೆ ಆಗಬೇಕು. ಗುರುಳೆ, ನಾನು ಯಾವುದೋ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಕೆಲಸಗಳು ತುಂಬ ಇಂಪಾರ್ಟೆಂಟ್ ಆಗಿಬಿಡಬೇಕು, ಡಿಸೆಂಬರಲ್ಲಿ ಆಗಬೇಕು, ಜನವರಿಲಿ ಆಗಬೇಕು, ಫೆಬ್ರವರಿಲಿ ಆಗಬೇಕು, ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸಗಳು ನೀವು ಕೈ ಹಾಕ್ತಾ ಇದ್ದೀರಾ, ಅದು ಆ ಕೆಲಸ ಆಗಬೇಕು, ಹೂವತ್ತದಂಗೆ ಈಸಿಯಾಗಿ ಆಗಬೇಕು, ಎಲ್ಲರ ಸಹಕಾರ ಸಿಗಬೇಕು ನಿಮಗೆ ಕುಂಭರಾಶಿಯವರಿಗೆ ಅಂತಂದರೆ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಿದ್ರೆ ಸಾಧ್ಯ ಇದೆ, ಈಸಿಯಾಗಿ ಆಗುತ್ತೆ. ಒಂದು ಸೈಟ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಂದು ಮನೆ ಕಟ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಮಕ್ಕಳ ಮದುವೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಏನೇ ದೊಡ್ಡ ಕೆಲಸಗಳ ಪ್ರಯತ್ನ ಕೈ ಹಾಕಿದರೂ ಸಹ ನಿಮಗೆ ಕುಂಭರಾಶಿಯವರಿಗೆ ಧನುರ್ಮಾಸದಲ್ಲಿ ರವಿಗ್ರಹದ ಆರಾಧನೆ ಮಾಡಿದ್ರೆ ಸಾಧ್ಯ ಇದೆ, ಒಳ್ಳೆಯ ಫಲ ಸಿಗುತ್ತೆ ನಿಮಗೆ. ಅಷ್ಟೇ ಅಲ್ಲ, ಇನ್ನೂ ಇದೆ. ಏನಪ್ಪ ಅಂತಂದರೆ, ಸರ್ಕಾರಿ ಉದ್ಯೋಗಕ್ಕೆ ನೀವು ಟ್ರೈ ಮಾಡ್ತಾ ಇದ್ದರೆ, ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತಂದರೆ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಬೇಕು. ಅಥವಾ ಆಲ್ರೆಡಿ ಕೆಲಸದಲ್ಲಿದ್ದೀರಾ, ಅದು ಗೌರ್ಮೆಂಟ್ ಜಾಬೋ ಪ್ರೈವೇಟ್ ಜಾಬೋ ಏನೋ ಒಂದು ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ ನೀವು ಅಂತಾದರೆ, ನಿಮಗೊಂದು ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್ ಬೇಕು, ರವಿ ಆರಾಧನೆ ಮಾಡಬೇಕು. ಇನ್ನೊಂದು ವಿಶೇಷತೆ ಅಂದರೆ ಟ್ರಾನ್ಸ್ಫರ್ ಬೇಡ, ಸ್ಟಾಪ್ ಮಾಡಬೇಕು. ಟ್ರಾನ್ಸ್ಫರ್ ಕೊಟ್ಬಿಟ್ಟಿದ್ದಾರೆ, ಬಟ್ ಹಂಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಬೇಕು ಅಂದ್ರೂ ಧನುರ್ಮಾಸದಲ್ಲಿ ರವಿ ಆರಾಧನೆಯನ್ನೇ ಮಾಡಬೇಕು. ಬಹಳ ವಿಶೇಷ ನೋಡಿ. ಅಂದರೆ ಟ್ರಾನ್ಸ್ಫರಿಗೆ ಕಾರಕ ರವಿಗ್ರಹನ ಆಗ್ಬಿಡ್ತಾನೆ ನಿಮಗೆ, ಆಯ್ತಲ್ವ? ಸೊ ಕುಂಭರಾಶಿಯವರು ಉದ್ಯೋಗ ನಿಮಿತ್ತ ಈ ತಿರುಗಿ. ಇನ್ನು ನಾವು ಯಾವುದೇ ಉದ್ಯೋಗ ಮಾಡೋದಲ್ರಿ, ನಾವು ಬಿಸ್ನೆಸ್ ಮಾಡೋದು ಕುಂಭರಾಶಿಯವರು. ನಮಗೇನು ತೊಂದರೆ ಇಲ್ಲ, ನಮಗೇನು ಬರಲ್ವ, ನಮಗೇನು ಹೆಲ್ಪ್ ಮಾಡಲ್ವ ರವಿ ಅಂದರೆ, ಇವ್ರಿಗಿನ್ನ ಇಂಪಾರ್ಟೆಂಟ್ ನಿಮಗೆ ಇರ್ತದೆ ಬಿಸ್ನೆಸ್ ಮಾಡೋರಿಗೆ.
ಲಾಭಸ್ಥಾನದಲ್ಲಿ ಕೂತ್ಕೊಂಡು ಪಂಚಮವನ್ನು ವೀಕ್ಷಣೆ ಮಾಡ್ತಿರ್ತಾನೆ. ಆದ್ರಿಂದ ಕುಂಭರಾಶಿಯ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಯಾವ್ದಾದ್ರು ಉದ್ದೇಶದಿಂದ ಈ ಒಂದು ವ್ಯಾಪಾರ ಮಾಡೋಣ, ಒಳ್ಳೆ ಪ್ರಾಫಿಟ್ ಆಗುತ್ತೆ, ಇದೊಂದು ಕೆಲಸ ಆದರೆ ತುಂಬ ಪ್ರಾಫಿಟ್ ಆಗುತ್ತೆ ಅನ್ಕೊಂಡು ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಿರ್ತಿರಲ್ಲ, ಲಾಭ ಬರಬೇಕು ಅಂತ, ಅದೆಲ್ಲ ಹೂವು ಎತ್ತದಂಗೆ ಆ ಕೆಲಸಗಳಾಗೋ ಥರ, ಅದರಲ್ಲಿ ನಿಮಗೆ ಚೆನ್ನಾಗಿ ಪ್ರಾಫಿಟ್ ಆಗೋ ಥರ ಮಾಡ್ಕೊಡ್ತಾನೆ ಧನುರ್ಮಾಸದಲ್ಲಿ ರವಿ ಆರಾಧನೆಯಿಂದ. ಅಷ್ಟೇ ಅಲ್ಲ, ರವಿಗ್ರಹದಿಂದ ಸರ್ಕಾರಿ ಟೆಂಡರ್ಗಳನ್ನು ನೀವು ಬಯಸ್ತಾ ಇದ್ರೆ ಸಿಗುತ್ತೆ. ಸರ್ಕಾರಿ ಟೆಂಡರ್ಗಳು ಮಾಡಿಬಿಡ್ತೀನಿ, ಕೆಲಸ ದುಡ್ಡು ಬಿಡುಗಡೆ ಆಗಿಲ್ರಿ, ಕೊಡ್ತಾ ಇಲ್ರಿ ಅಂದರೆ ಅದೂ ಸಹ ಬಿಡುಗಡೆ ಮಾಡಿಸ್ಕೋಬಹುದು ಧನುರ್ಮಾಸದಲ್ಲಿ ರವಿ ಆರಾಧನೆಯಿಂದ. ಎಷ್ಟೆಲ್ಲ ಇದೆ ವಿಚಾರಗಳು. ಹಣಕಾಸಿನ ವಿಚಾರ ಬಂದಾಗ, ಲಿಕ್ವಿಡ್ ಕ್ಯಾಶ್ ಆ ವಿಚಾರ ಬಂದಾಗ, ಸಾಲ ಸೋಲಗಳ ವಿಚಾರ ಬಂದಾಗ ಸ್ವಲ್ಪ ಬದಲಾವಣೆ ಆಗಲಿದೆ. ಗುರು ಆರಾಧನೆಯು ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ನಾವು ಅದಕ್ಕೋಸ್ಕರವಾಗಿಯೇ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಗುರುದತ್ತಾತ್ರೇಯ ಜಯಂತಿ ಆಯ್ತಲ್ವಾ. ಸೊ ಅದರಿಂದ ನಾವು ಅವತ್ತು ದಿವಸ ಗುರುದತ್ತ ಜಯಂತಿ ಇರೋದ್ರಿಂದ ಗುರುದತ್ತಾತ್ರೇಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಂಭರಾಶಿಯವರಿಗೆ ಗುರುಬಲ ಇಲ್ಲ, ಮುಂದಿನ ವರ್ಷ ಬರ್ತದೆ. ಬಟ್ ಈಗಲಿಂದನೇ ಗುರುದತ್ತಾತ್ರೇಯ ಜಯಂತಿ ದಿವಸ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ದತ್ತಾತ್ರೇಯ ಜಯಂತಿ ದಿವಸ ದತ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಶೇಷವಾದಂತಹ ಒಂದು ಉಪರತ್ನಗಳ ನವರತ್ನ ಮಾಲೆ ಇದು ನಿಮಗೆ ದತ್ತಾತ್ರೇಯ ಜಯಂತಿ ದಿವಸ ದತ್ತ ಹೋಮದಲ್ಲಿ, ಅದರ ಜೊತೆಗೆ ಸಹಸ್ರ ರವಿಶಾಂತಿ ಹೋಮ. ನವಗ್ರಹಗಳಲ್ಲಿ ಒಡೆಯ ಯಾರು ಗೊತ್ತಾ? ರವಿಗ್ರಹಾಧಿಪ. ಆದ್ರಿಂದ ಆ ನವಗ್ರಹಗಳ ಒಂದು ಉಪರತ್ನಗಳನ್ನು ಗ್ರಹಾಧಿಪನಾದಂತಹ ರವಿಶಾಂತಿ ಜೊತೆಗೆ ನವಗ್ರಹ ಹೋಮಗಳು ಜೊತೆಗೆ ಗುರುದತ್ತಾತ್ರೇಯ ಹೋಮ. ಅಷ್ಟೇ ಅಲ್ಲ, ನಿಮ್ಮೆಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕಲ್ವಾ. ಸೊ ಅದರಿಂದ ಲಕ್ಷ್ಮೀನಾರಾಯಣದ ಹೋಮ, ಈ ತಾವರೆ ಹೂವನ ಜೇನುತುಪ್ಪದಲ್ಲಿ ಅದ್ದಿ ಅದರಲ್ಲೂ ಹೋಮವನ್ನು ಮಾಡ್ತೇವೆ, ಅದರಲ್ಲೂ ಕೂಡ ಅಭಿಮಂತ್ರಣೆ ಆಗುತ್ತೆ. ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಒಂದನೇ ಎನರ್ಜೈಸ್ ಮಾಡ್ತೀವಿ. ಹಿಂಗೆ ಹಲವಾರು ವಿಚಾರಗಳಿದೆ. ಸಂಕಲ್ಪ ಸೇವೆ ಕೊಟ್ಟರೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಇದನ್ನು, ಆಯ್ತಲ್ವಾ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ವಿಚಾರಗಳಿದೆ ಇದರಲ್ಲಿ. ಯಾಕೆಂದರೆ ನೋಡಿ, ಧನುರ್ಮಾಸದ ಈ ರವಿಗ್ರಹ ಧನುರ್ಮಾಸದಲ್ಲಿ ಲಾಭಸ್ಥಾನದಲ್ಲಿ ಇರ್ತಾನಲ್ಲ, ಅವನ ದೃಷ್ಟಿ ನಿಮ್ಮ ಧನಸ್ಥಾನ ಅಂದರೆ ಮೀನರಾಶಿ ಮೇಲೆ, ಧನಸ್ಥಾನದ ಮೇಲೆ ಇರುತ್ತೆ. ಆದ್ದರಿಂದ ಧನುರ್ಮಾಸದಲ್ಲಿ ನೀವು ರವಿಯ ಆರಾಧನೆಯನ್ನು, ಧನುರ್ರಾಶಿಯ ಅಧಿಪತಿ ಮೀನರಾಶಿಯ ಅಧಿಪತಿ ಗುರು ಆದ್ದರಿಂದಾಗಿ ಗುರುವಿನ ಆರಾಧನೆಯನ್ನು, ಧನುರಾಶಿ ಅಧಿಪತಿಯೂ ಗುರುನೇ. ಸೊ ನಿಮಗೆ ಲಾಭಾಧಿಪತಿ ಧನಾಧಿಪತಿ ಗುರು, ಹಾಗೂ ಲಾಭಸ್ಥಾನದಲ್ಲಿದ್ದು ಧನಸ್ಥಾನವನ್ನು ನೋಡ್ತಾ ಇರೋನು ರವಿ. ಧನುರ್ಮಾಸ. ಸೊ ಅದರಿಂದಾಗಿ ರವಿ ಗುರು ಆರಾಧನೆಗಳು ನಿಮಗೆ ಅದ್ಭುತವಾದ ಲಾಭವನ್ನು ಕೊಡಲಿದೆ. ಸೊ ಈ ಒಂದು ಧನುರ್ಮಾಸದಲ್ಲಿ ನೀವು ರವಿಯ ಆರಾಧನೆಯನ್ನು ತುಂಬ ಜಾಸ್ತಿ ಮಾಡಿಕೊಂಡ್ರೆ ದುಡ್ಡಿನ ಸಮಸ್ಯೆ ಪರಿಹಾರ ಆಗತ್ತೆ. ಅಷ್ಟೇ ಅಲ್ಲ, ಆರೋಗ್ಯ ಬಾಧೆಗಳೂ ಸಹ ಪರಿಹಾರವಾಗತ್ತೆ. ಯಾಕೆ ಅಂತಂದರೆ ರವಿಗ್ರಹ ನಿಮಗೆ ಲಾಭಸ್ಥಾನದಲ್ಲಿದ್ದು ಕುಂಭರಾಶಿಯ ಅಷ್ಟಮಕ್ಕೆ ಸಹ ರವಿಯ ದೃಷ್ಟಿ ಇರುತ್ತೆ. ಸೊ ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ಲಾಗ್ತದೆ. ಅದರಲ್ಲೂ ವಿಶೇಷವಾಗಿ ತಲೆನೋವು, ಕಣ್ಣಿನ ನೋವು, ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನೇ ಇದ್ದರೂ ಕೂಡ ತುಂಬ ಕಡಿಮೆ. ಆಮೇಲೆ ಪ್ರೆಷರ್, ಮೆಂಟಲ್ ಪ್ರೆಷರ್ ಇರುತ್ತೆ. ಕೆಲವು ತಲೆನೋವು ಅಂದರೆ ಈ ಪ್ರೆಷರ್ ಜಾಸ್ತಿ ಆಗಿ 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 ವರ್ಕ್ ಪ್ರೆಷರ್ ಇರಬಹುದು, ಫ್ಯಾಮಿಲಿ ಪ್ರೆಷರ್, ಫ್ಯಾಮಿಲಿ ಟೆನ್ಷನ್, ಅದು ಕೂಡ ನಿಮಗೆ ಆ ಒತ್ತಡಗಳು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಇದ್ದರೂ ಸಹ ಈ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡೋದ್ರಿಂದ ಮಾನಸಿಕ ಒತ್ತಡ, ಕುಟುಂಬದ ಒತ್ತಡ, ಕೌಟುಂಬಿಕ ಒತ್ತಡಗಳೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಕುಂಭರಾಶಿಯವರಿಗೆ. ಎಷ್ಟೆಲ್ಲ ಒಳ್ಳೆಯದಿದೆ. ರವಿ ಆರಾಧನೆ ಮಾಡಬೇಕು, ಗುರು ಆರಾಧನೆ ಮಾಡಿಕೊಳ್ಬೇಕು. ಇನ್ನು ರಾಹುಕೇತುಗಳ ಒಂದು ಸ್ಥಾನಗಳನ್ನು ಧನುರ್ಮಾಸದಲ್ಲಿ ನೋಡಿದಾಗ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ನಾಗಾರಾಧನೆ ಕೂಡ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ಮೊದಲನೇದಾಗಿ ನಾನು ಈ ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ. ಸಿಂಪಲಾಗಿ ನೀವೇನು ಮಾಡ್ಕೊಳ್ಬಹುದು ಅಂತ. ಆ ಸಿಂಪಲ್ ಪರಿಹಾರ ಏನಪ್ಪ ಅಂತಂದರೆ, ರವಿಯ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಮಂತ್ರ ಪಠನೆಯನ್ನು ಆದಿತ್ಯ ಹೃದಯ ಸ್ತೋತ್ರ ಏನಿರುತ್ತಲ್ಲ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಹಾಗೂ ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ನಿಮಗೆ ಬಲವನ್ನು ಕೊಡುತ್ತೆ, ರವಿ ಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೀವು ಹೆಂಗಿದ್ರು ಈ ಧನುರ್ಮಾಸದಲ್ಲಿ ಹೋಗಿ ಈ ಅರಳಿ ಮರ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಧನುರ್ಮಾಸದಲ್ಲಿ ಮಾಡ್ತೀರಲ್ಲ, ಇನ್ನೊಂದು 3 ಅರ್ಘ್ಯವನ್ನು ಕೊಡಬೇಕು ನೀವು.
ಒಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೊಗಸೆಯಲ್ಲಿ ಒಂದು ಒಗೆದಾಕಿರುವ ಮಡಿಯ ಬಟ್ಟೆಯನ್ನು ಉಟ್ಕೊಳ್ಬೇಕು, ಕಾಟನ್ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೊಗಸೆಯಲ್ಲಿ 3 ಬೊಗಸೆ ನೀರನ್ನು ತಗೊಂಡು, ಮೊದಲನೇ ಬೊಗಸೆ ನೀರು ತಗೊಂಡ ಹಾಗೂ ಮಂತ್ರವನ್ನು ಹೇಳಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನೀರನ್ನು ಕೆಳಗಡೆ ಬಿಡಬೇಕು, ಆಯ್ತಲ್ವಾ? ಅಥವಾ ಆಮೇಲೆ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಅದೇ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ 3ನೇ ಸಲ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಪುನಃ ಸೂರ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಭಾಸ್ಕರಾಯ ನಮಃ, ಸೂರ್ಯಾಯ ನಮಃ ಎಲ್ಲದೂ ಸಹ ರವಿಯ ಒಂದು ಹೆಸರುಗಳೇ. ಆದ್ದರಿಂದ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಇದು ಅದ್ಭುತವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ. ಇದರ ಜೊತೆಯಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ, ಆ ಸೂರ್ಯನಿಗೆ ನಿಮ್ಮ ಯಾವ ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಸಹ ಪ್ರಾರ್ಥನೆಯನ್ನು ಸಹ ಮಾಡಬಹುದು. ಆಗ ನಿಮಗೇನಾದ್ರು ಬಿಲ್ಪತ್ರೆ ಸಿಕ್ಕಿದ್ರೆ ಆ ಅರ್ಘ್ಯದ ನೀರಿನಲ್ಲಿ ಒಂದು ಬಿಲ್ಪತ್ರೆಯನ್ನು 4 ಅಕ್ಷತೆಯನ್ನು ಸಹ ಹಾಕ್ಕೊಂಡು, ಕೆಂಪು ಅಕ್ಷತೆ, ಕುಂಕುಮದಲ್ಲಿ ಅಕ್ಷತೆ, ಅರಿಶಿನದಲ್ಲ ಕುಂಕುಮ ಅಕ್ಷತೆಯನ್ನು ಮಾಡಿ ಅದನ್ನು ಸಹ ಹೀಗೆ ಅದನ್ನು ಸೇರಿಸಿಕೊಂಡು ಬಿಡ್ತಕ್ಕಂಥದ್ದು, ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು ಸಹ ಬಹಳ ಅದ್ಭುತವಾದಂಥ ಯಶಸ್ಸು ಸಿಗ್ತದೆ ನಿಮಗೆ. ಅದರಿಂದ ಬಿಲ್ವ ಪತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬರೀ ನೀರಾದರೂ ಪರವಾಗಿಲ್ಲ. ಅಕ್ಷತೆ ಹಾಕೋದಿದ್ರೆ ಕೆಂಪು ಅಕ್ಷತೆಗಳನ್ನು ತೆಗೆದುಕೊಂಡು ಭಾಸ್ಕರನಿಗೆ ನೀರು ಹಾಗೂ ಅಕ್ಷತೆ ಸಹಿತವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಬೆಳಗ್ಗೆ ಬೇಗ ಏಳಬೇಕು ಹಾಗೂ ಸೂರ್ಯನ ಅಷ್ಟೋತ್ತರ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ 3 ಅರ್ಘ್ಯಗಳನ್ನು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಬಿಡಬೇಕು. ಈ ಥರ ಆಯ್ತಲ್ವಾ? ಮನೆಯ ಮೇಲೆ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ ಬಿಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಡಬಹುದು. ಇಲ್ಲ ನಿಮ್ಮ ಮನೆ ಹತ್ರದಲ್ಲಿ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಇದನ್ನು ಸಮರ್ಪಣೆ ಮಾಡಬಹುದು. ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದರ ಮೂಲಕ ಖಂಡಿತವಾಗಿ ಅದ್ಭುತವಾದ ರವಿಯ ಬಲವನ್ನು ಪಡೆದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಇದು ಸಿಂಪಲ್ ಪರಿಹಾರ. ಆದರೆ ವಿಶೇಷವಾದಂತಹ ನಿಮಗೋಸ್ಕರ ನಾವು ಮಾಡುವಂತಹ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಡಿಸೆಂಬರ್ 15 ರವಿವಾರ ನಾವು ನಿಮಗೋಸ್ಕರ ನಿಮ್ಮ ಸಮಸ್ಯೆಗಳು, ಕುಂಭರಾಶಿಯ ಸಮಸ್ಯೆಗಳ ಪರಿಹಾರಕ್ಕೆ ಮಾಡುವ ವಿಶೇಷ ಹೋಮ, ವಿಶೇಷ ಪರಿಹಾರ ಏನು ಗೊತ್ತಾ? ಡಿಸೆಂಬರ್ 15ನೇ ತಾರೀಕು ಭಾನುವಾರ, ಅಂದರೆ ರವಿಯ ವಾರ, ಅವತ್ತೇ ಹುಣ್ಣಿಮೆ ಆಯ್ತಲ್ವ? ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಅದ್ಭುತವಾದಂಥ ದಿವಸ. ಸೊ ಅದರಿಂದ ಅವತ್ತಿನ ದಿವಸವೇ ನಾವು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿದಾಗ ಅದು ಏನು ಮಾರ್ಗಶೀರ್ಷ ಮಾಸಾನಾಂ ಮಾರ್ಗಶೀರ್ಷ ಮಹಾವಿಷ್ಣುವಿನ ಮಾಸ ಅದು. ಸೊ ಅದರಿಂದ ಅಂಥ ಅದ್ಭುತವಾದ ಮಹಾವಿಷ್ಣುವಿನ ಮಾಸದ ಮಾರ್ಗಶೀರ್ಷ ಪೌರ್ಣಿಮೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ನಾವು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಸಹಸ್ರ ವಿಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ. ಅಷ್ಟೇ ಅಲ್ಲ, ದತ್ತ ಜಯಂತಿಯೂ ಸಹ ಇರ್ತದೆ. ಸೊ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಈ ಬಾರಿಯ ವಿಶೇಷವಾದಂತಹ ಪ್ರಸಾದ ಏನು ಗೊತ್ತಾ? ನಾವು ವರ್ಷಕ್ಕೆ ಇಡೀ ವರ್ಷದ ಒಂದು ನ್ಯೂ ಇಯರ್ ಗಿಫ್ಟ್ ಥರ ಇರಬೇಕು, ಇಡೀ ವರ್ಷ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲವಾಗಬೇಕು ಅಂತ ಒಂದು ಅದ್ಭುತವಾದಂತಹ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು 2023ನೇ ಇಸ್ವಿಯಲ್ಲಿ ಒಂದು ಸಲ ಕೊಟ್ಟಿದ್ವಿ. ಯಾಕೆಂದರೆ ಉಪರತ್ನಗಳ ಮಾಲೆ ವರ್ಷಕ್ಕೊಮ್ಮೆ ಆದರೂ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ಪುನಃ ಹೊಸದಾಗಿ ನಾವು ಒಂದು ಉಪರತ್ನಗಳ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ, ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ನನ್ನ ಜಾತಕದಲ್ಲಿ ಆ ಗ್ರಹ ಸರಿ ಇಲ್ವೇನೋ, ಈ ಗ್ರಹ ಸರಿ ಇಲ್ವೇನೋ, ಇದು ಆ ಥರ ತೊಂದರೆ ಇಲ್ಲ. ಯಾವುದೇ ಗ್ರಹ, ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ನವರತ್ನಗಳನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಅದರಲ್ಲೂ ಇದು ಉಪರತ್ನಗಳ ರತ್ನಮಾಲೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಸೆಂಬರ್ 15ನೇ ತಾರೀಕಿನ
ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣದ ಹೋಮ, ಸಹಸ್ರ ರವಿಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಎಲ್ಲ ಹೋಮಗಳಿಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇದು ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಬಂತು. ಒಬ್ಬರಿಗೆ ಒಂದು ಪ್ರಸಾದ ಸ್ವರೂಪವಾಗಿ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದೂ ಸಹ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರ್ತದೆ. ಸೊ ಖಾಲಿ ಆಗೋಯಿತು ಅಂತಂದರೆ ಮತ್ತೆ ಪುನಃ ನಾವು ಸಿದ್ಧಪಡಿಸ್ಲಿಕ್ಕೂ ಆಗಲ್ಲ ಅದನ್ನು ಬೇಗ. ಸೊ ಅದರಿಂದ ಬೇಗ ಬೇಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಥರ ನಿಮಗೆ ಖಂಡಿತವಾಗಿ ಕೊಡ್ತೇವೆ. ಬೇಗ ವಿವರಗಳನ್ನು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.